ದೀಪಾವಳಿ ಹಬ್ಬ ಪೂರ್ತಿ ಜಯನಗರಲ್ಲೇ ನಡೀತಾರ ತರ ಇದೆ. ಬರೀ ದೀಪ, ಲೈಟ್ಸ್ ಬೆಳಕ್ ಮಾತ್ರನೇ ಅಲ್ಲ, ಚಿನ್ನ, ಡೈಮಂಡ್ಸ್ ಬೆಳಕು ಸಹ ವಿಜೃಂಭಿಸ್ತಾ ಇದೆ. ಓ ಬೈ ದ ವೇ, ನಾವ್ ಬಂದಿದ್ ಚಿನ್ನ ಡೈಮಂಡ್ ತಗೊಳಕ್ ಅಲ್ಲ. ಈಜಿಪುರನಲ್ಲಿ ಸುಮಾರು 75 ವರ್ಷಕ್ಕೂ ಹಳೇದಾದಂತ ಒಂದು ಕೋದಂಡರಾಮನ್ ದೇವಸ್ಥಾನ ಇದೆಯಂತೆ. ಅದನ್ನ ನೋಡೋಣ ಅಂತ ಬಂದ್ವಿ. ತುಂಬಾ ವಿಶೇಷ ವೈಶಿಷ್ಟ್ಯನ ಹೊಂದಿರುವಂತ ಈ ದೇವಸ್ಥಾನನ ಈಗ ತುಂಬಾನೇ ಡೆವಲಪ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ 108 ಫೀಟ್ ಟಾಲ್ ಇರುವಂತ ಒಂದು ವಿಷ್ಣು ಮೂರ್ತಿನ, ಅಂದ್ರೆ ದಶಾವತಾರ ರೂಪದಲ್ಲಿರುವಂತ ವಿಷ್ಣು ಮೂರ್ತಿಯ ವಿಗ್ರಹವನ್ನ ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಆ ಕೋದಂಡ ರಾಮನ ಸ್ಟ್ಯಾಚ್ಯೂ ನೋಡುವಾಗ ತುಂಬಾನೇ ಪೀಸ್‌ಫುಲ್ ಆಗಿ ಅನ್ನಿಸ್ತು. ತುಂಬಾ ಸ್ಮೈಲಿಂಗ್ ಫೇಸ್ ಅಲ್ಲಿ ದೇವ್ರನ್ನ ನೋಡಿದ್ರೆ ನಮ್ ಫೇಸ್ ಅಲ್ಲೂ ಒಂದ್ ಸ್ಮೈಲ್ ಖಂಡಿತ ಬರುತ್ತೆ. ಅಂಡ್ ಒಳಗಡೆ ನೋಡ್ದಾಗ ಕುಟುಂಬ ಸಮೇತವಾಗಿ ಕೋದಂಡ ರಾಮನ ದರ್ಶನ ಆಗುತ್ತೆ. ಮನ್ಸಿಗೆ ತುಂಬಾ ನೆಮ್ಮದಿ, ಸಮಾಧಾನ ಅಂತ ಅನ್ಸುತ್ತೆ. ಇನ್ನು ಈ 108 ಫೀಟ್ ಟಾಲ್ ಇರೋಂತ ಈ ವಿಷ್ಣು ಮೂರ್ತಿನ ವಿಶ್ವರೂಪವನ್ನ, ಅಂದ್ರೆ ದಶಾವತಾರದ ರೂಪವನ್ನ ಒಂದ್ ಸಿಂಗಲ್ ಸ್ಟೋನ್ 420 ಟನ್ಸ್ ಇರೋಂತ ಸ್ಟೋನ್ ಅಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ, ಅಂದ್ರೆ ಕೆತ್ತನೆಯನ್ನ ಮಾಡಿದ್ದಾರೆ. ಅಂಡ್ ಆಲ್ಸೋ ಈಗ ದೀಪಾವಳಿ ಹಬ್ಬಕ್ಕೆ ಈ ದೇವಸ್ಥಾನ ಪೂರ್ತಿ ಅಲಂಕಾರಗೊಳ್ತಾ ಇದೆ. ಸೊ ಇಟ್ ಈಸ್ ವೆರಿ ರೈಟ್ ಟೈಮ್ ಟು ವಿಸಿಟ್. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತ ವಿಸಿಟ್ ಮಾಡಿ. ಅಂಡ್ ಲೊಕೇಶನ್ ಡೀಟೇಲ್ಸ್ ನ ಕ್ಯಾಪ್ಷನ್ ಅಲ್ಲಿ ಕೊಡ್ತೀನಿ, ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ಕಳಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬೈ.